ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಪರ್ಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡೋಂಥ ಸಾರಿ ಕುಚ್ಚು ಡಿಸೈನ್, ಬೇಬಿ ಕುಚ್ಚು ಡಿಸೈನ್ ಅಂತಲೂ ಹೇಳ್ಬೋದು ನೀವು ಬೇಕಾದ್ರೆ. ತುಂಬ ಈಸಿಯಾಗಿರೋಂಥದ್ದು, ಬೇಗ ಆಗೋವಂಥದ್ದು, 1 ಗಂಟೆ ಒಳಗಡೆ ಎಲ್ಲ ಆಗ್ಬೋದು. ಹೆಚ್ಚು ಅಂದರೆ ಕುಚ್ಚೆಲ್ಲ ಹಾಕಿದಾಗ 2 ಗಂಟೆ ಆಗುತ್ತೆ ಅಷ್ಟೇ. ಬೇಗ ಆಗೋಂಥ ಡಿಸೈನು. ಇದಕ್ಕೆ ನಾನು ಪರ್ಲ್ ಬೀಡ್ಸ್ ತಗೊಂಡಿದ್ದೀನಿ. ಈ ಥರ ಇದು ಸ್ವಲ್ಪ ದೊಡ್ಡ ಸೈಜ್ ಪರ್ಲ್ ಬೀಡ್ಸ್ ತಗೊಂಡಿದ್ದೀನಿ, ಬಿಗ್ ಸೈಜು. ಆಮೇಲೆ ಇದು ಅದಕ್ಕೆ ಸರಿಯಾಗುವಂಥ ಫ್ಲವರ್ ಕ್ಯಾಪ್, ಆ ಪರ್ಲ್ ಬೀಡ್ಸ್ಗೆ ಸರಿಯಾಗುತ್ತೆ. ಅಂದರೆ ಇದು ಸ್ವಲ್ಪ ಯು ಶೇಪ್ ನಿಂತ್ಕೋಬೇಕು ಆ ಪರ್ಲ್ ಬೀಡ್ಸು, ಆ ಥರ ಮಾಡ್ತಾ ಇದ್ದೀನಿ. ಆಮೇಲೆ ಈ ಥರ ಸ್ಮಾಲ್ ಗೋಲ್ಡನ್ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ. ಇದು 3 ಉಪಯೋಗಿಸ್ಕೊಂಡು ಮಾಡ್ತೀನಿ. ಅದೊಂಥರ ಶೇಪ್ ಬೇರೆ ರೀತಿ ನಿಂತ್ಕೊಳ್ಳುತ್ತೆ, ಆವಾಗ ತೋರಿಸ್ತೀನಿ ನಾನು. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.75 mm. ಫಸ್ಟ್ ದಾರ ಲಾಕ್ ಮಾಡಿ ಬಟ್ಟೆಗೆ, ಯಾವಾಗಿನ ಹಾಗೆ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಈಗ 4 ಚೈನಾಗಿ ಬಟ್ಟೆಗೆ ಅಳತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈಗ ಬೀಡ್ಸ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಮಾಲ್ ಬೀಡ್ಸ್ ಸೇರಿಸ್ತಾ ಇದ್ದೀನಿ, ಗೋಲ್ಡನ್ ಬೀಡ್. ಅದಾದಮೇಲೆ ಫ್ಲವರ್ ಕ್ಯಾಪ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಓಪನ್ ಭಾಗಕ್ಕೆ ಕ್ರೋಶೆ ಹುಕ್ ಹಾಕ್ಕೋಬೇಕು. ಫ್ಲವರ್ ಕ್ಯಾಪಿನ ಓಪನ್ ಭಾಗದಲ್ಲಿ ಕ್ರೋಶೆ ಹುಕ್ ಹಾಕಿ ಈ ಸ್ಮಾಲ್ ಇದು ದಾರಕ್ಕೆ ಬರೋ ಥರ ಮಾಡಿಕೊಂಡು ಸೇರಿಸ್ಕೊಳ್ಳಿ, ಈ ಥರ. ಈಗ ಪರ್ಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಈಗ ಮತ್ತೆ ಫ್ಲವರ್ ಕ್ಯಾಪು, ಇದು ಉಲ್ಟಾ ಈ ಥರ ಸ್ಮಾಲ್ ಸೈಡು ಹುಕ್ಕಲ್ಲಿ, ಓಪನ್ ಸೈಡು ದಾರಕ್ಕೆ. ಆಗ ಉಲ್ಟಾ ಮಾಡಿದ್ದೀವಿ, ಇದು ಹೀಗೆ. ಆವಾಗ ಕವರ್ ಆಗುತ್ತೆ, ಈ ಪರ್ಲ್ ಬೀಡ್ ಕವರ್ ಆಗುತ್ತೆ ಆ ಕಡೆ ಈ ಕಡೆಯಿಂದ. ಆಮೇಲೆ ಮತ್ತೆ ಸ್ಮಾಲ್ ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ. ಈಗ ಇಷ್ಟು ಹಾಕಿದಾಗ ನೀವು ಲಾಕ್ ಮಾಡಿದಾಗ ಇದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿದಾಗ ಇದು ಯು ಶೇಪ್ ಬರುತ್ತೆ ನಿಮಗೆ. ಇದನ್ನು ಅಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಶೇಪ್ ಬರುತ್ತೆ ನೋಡಿ, ಯು ಶೇಪ್ ಒಂಥರ. ಇದು ಈ ಫ್ಲವರ್ ಕ್ಯಾಪು ಸ್ವಲ್ಪ ಸೈಡಿಗೆ ಬರುತ್ತೆ, ಇದೊಂದು ಶೇಪ್ ಬರುತ್ತೆ. ಈಗ ಮತ್ತೆ 4 ಚೈನ್ ಮಾಡಿ ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಫಸ್ಟ್ ಸ್ಮಾಲ್ ಗೋಲ್ಡನ್ ಬೀಡ್, ಆಮೇಲೆ ಫ್ಲವರ್ ಕ್ಯಾಪ್ ಈ ಓಪನ್ ಸೈಡಿಂದ ಸೇರಿಸ್ಕೊಳ್ಳಿ. ಆಮೇಲೆ ಪರ್ಲ್ ಬೀಡ್, ಆಮೇಲೆ ಫ್ಲವರ್ ಕ್ಯಾಪ್ ಕ್ಲೋಸ್ ಸೈಡಿಂದ, ಸ್ಮಾಲ್ ಸೈಡಿಂದ ಈ ಥರ ಹುಕ್ಕಿಗೆ ಸೇರಿಸ್ಕೊಳ್ಳಿ ಉಲ್ಟಾ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್. ಇದನ್ನು ಲಾಕ್ ಮಾಡಿದ ಮೇಲೆ ಬಟ್ಟೆಗೆ ಅಲ್ಲಿಂದಲ್ಲಿಗೆ ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಆವಾಗ ಆ ಶೇಪ್ ಬರುತ್ತೆ. ಇದು ತುಂಬ ಸೇರಿಸ್ಕೊಂಡಿದ್ದೀವಲ್ವ ಬೀಡ್ಸ್, ಆವಾಗ ತಾನೇ ಇದು ಮಧ್ಯದಲ್ಲಿ ರೌಂಡ್ ಇರೋದ್ರಿಂದ ಈ ಶೇಪ್ ಬರುತ್ತೆ. ಇದೇ ಥರ ಮುಂದುವರ್ಸ್ಕೊಂಡೋಗಿ ಇನ್ನೂ 4 ಚೈನು. ಇದಾದಮೇಲೆ 1 2 3 4 ಚೈನಾಗಿ ಬಟ್ಟೆಗೆ ಲಾಕ್. ಆಮೇಲೆ ಮತ್ತೆ ಅದೇ ಬೀಡ್, ಇದೇ ಕಾಂಬಿನೇಷನು. ಸ್ಮಾಲ್ ಬೀಡ್, ಫ್ಲವರ್ ಕ್ಯಾಪ್ ಓಪನ್ ಸೈಡಿಂದ ಸೇರಿಸ್ಕೊಳ್ಳಿ. ಅದಾದಮೇಲೆ ಪರ್ಲ್ ಬೀಡ್, ಆಮೇಲೆ ಇದು ಕ್ಲೋಸ್ ಸೈಡಿಂದ ಈ ಥರ. ಇದಾದಮೇಲೆ ಸ್ಮಾಲ್ ಬೀಡ್.
ಇಷ್ಟು ಸೇರಿಸ್ಕೊಳ್ಳಿ. ಇದೇ ಕಾಂಬಿನೇಷನಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಲಾಕ್ ಮಾಡಿ. ಲಾಕ್ ಮಾಡಿದಾಗ ಅದು ಆ ಶೇಪ್ ಬರುತ್ತೆ. ಕರೆಕ್ಟಾದ ಜಾಗಕ್ಕೆ ಎಲ್ಲರೂ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಮತ್ತು 4 ಚೈನ್ ಇದೇ ಥರ ಮುಂದುವರ್ಸ್ಕೊಂಡೋಗಿ ಈ 4 ಚೈನಲ್ಲಿ ಕುಚ್ಚು ಹಾಕೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಬೀಡ್ಸ್ ಆ ಕಡೆ ಈ ಕಡೆ ಗೋಲ್ಡನ್ ಕಲರ್ ಫ್ಲವರ್ ಕ್ಯಾಪ್ ಇರೋದ್ರಿಂದ ಪರ್ಲ್ ಬೀಡ್ಸ್ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಸೀರೆಗೆ ಮ್ಯಾಚಿಂಗ್ ಕುಚ್ಚು ಹಾಕ್ಕೊಳ್ಳಿ. ಇದು ಸ್ಯಾಂಪಲ್ ಬಟ್ಟೆ, ನೀವು ಯಾವ್ದು ಬೇಕೋ ಅದು ಕುಚ್ಚು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಕುಚ್ಚು ಥರ ಇರುತ್ತೆ ಪೂರ್ತಿ ಸೀರೆ ಮಾಡಿದಾಗ. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ಎರಡೆರಡು ಒಂದೊಂದು ಕಲರ್ ಮಾಡಿದ್ದೀನಿ ನಾನು. ಯೆಲ್ಲೋ 2, ಗ್ರೀನ್ 2 ಆ ಥರ ಮಾಡಿದ್ದೀನಿ. ನೀವು ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಕಲರ್ ಹಾಕ್ಕೋಬೋದು, ಅಥವಾ ಒಂದು ಕಲರು ಇನ್ನೊಂದು ಬೇರೆ ಕಲರ್ ಆ ಥರನೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಈ ಥರ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಫುಲ್ ಸೀರೆಗೆ ಮಾಡಿದಾಗ ಈ ಥರ 2 ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ. ಯೆಲ್ಲೋ ಮತ್ತು ಗ್ರೀನು ಕಾಂಬಿನೇಷನ್ ಚೆನ್ನಾಗಿದೆ. ಸೀರೆ ಕಲರಲ್ಲಿ ಮ್ಯಾಚಿಂಗಲ್ಲಿ ನೀವು ಈ ಥರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.